ಸರ್ ನಮಸ್ಕಾರ. ನಮಸ್ತೆ. ರಾಜಾರಾಣಿ ಕಥೆಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ನಿಮ್ಮದು. ಸಿನಿಮಾ ನೋಡಿದ್ರಿ, ಹೇಗೆ ಅನಿಸ್ತು ಸರ್ ಸಿನಿಮಾ? ಸಿನಿಮಾ ತುಂಬ ಚೆನ್ನಾಗಿದೆ. ರಾಜಾರಾಣಿ ಸಿನಿಮಾ ನಮ್ಮ ರಣಧೀರು ತಾನೇ ನಾಯಕ ನಟನಾಗಿ ನಟಿಸಿ ನಿರ್ದೇಶನ ಮಾಡಿ ತಾನೇ ನಿರ್ಮಾಪಕನಾಗಿ ತುಂಬ ಚೆನ್ನಾಗಿ ಕಷ್ಟಪಟ್ಟು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ನಮ್ಮ ಭಾಳ ಹತ್ತಿರದ ಯುವಕರು ಈ ರೀತಿಯಾದಂಥ ಒಂದು ಒಳ್ಳೆಯ ಸಿನಿಮಾ ಮಾಡಿರುವಂಥದ್ದು ನನಗೆ ಭಾಳ ಸಂತೋಷ ಉಂಟಾಗಿದೆ. ಹಾಗಾಗಿ ನಾನು ಏನು ಇದೆ 31ನೇ ತಾರೀಕು ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಈ ಸಿನಿಮಾಗೆ ನಾನು ಅತಿ ಆತ್ಮೀಯವಾಗಿ ಶುಭವನ್ನು ಕೋರ್ತೀನಿ. ಈ ಸಿನಿಮಾ ಯಶಸ್ಸನ್ನು ಕಾಣುತ್ತೆ, ಕಂಡೇ ಕಾಣಬೇಕು. ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಒಂದು ಕಮಿಟ್ಮೆಂಟ್ ಇದೆ, ಇಂಥದ್ದನ್ನೇನಾದ್ರು ಮಾಡಬೇಕು ಅನ್ನುವಂಥ ಒಂದು ಛಲ ಇದೆ. ಛಲ ಈಗ ಪ್ರದರ್ಶನ ಆಗ್ತಾ ಇದೆ. ಈ ಸಿನಿಮಾ ತಯಾರು ಮಾಡೋದ್ರ ಮೂಲಕ ಅವರು ತಮ್ಮ ಕಮಿಟ್ಮೆಂಟ್ ಏನು ಅನ್ನೋಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಬಿಡುಗಡೆ ಅಷ್ಟೇ ಬಾಕಿ ಇದೆ. ಇಂಟರ್ನಲ್ ಆಗಿ ಭಾಳಷ್ಟು ಕಷ್ಟಗಳು ಇರ್ತವೆ. ಇವೆಲ್ಲ ಒಂದೊಂದು ದಿನವೂ ಸಹ ಸಿನಿಮಾವನ್ನು ಮುನ್ನಡೆಸ್ಕೊಂಡು ಅದನ್ನು ಶೂಟಿಂಗ್ ಮಾಡೋದು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು ಭಾಳ ಕಷ್ಟದ ಕೆಲಸ. ಆದರೂ ಸಹ ತನ್ನ ಆತ್ಮೀಯ ಬಳಗ, ತನಗೆ ಬೆಂಬಲ ಕೊಡ್ತಕ್ಕಂಥ ಅನೇಕರು ಸಹಕಾರ ಇವೆಲ್ಲವನ್ನು ಪಡ್ಕೊಂಡು ತಾನು ಉಳಿಸ್ಕೊಂಬಂದಿರುವಂಥ ಹೆಸರಿನ ಮುಖಾಂತರ ಇವತ್ತು ಈ ಚಿತ್ರವನ್ನು ನಿರ್ಮಾಣವನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಸಪೋರ್ಟ್ ಮಾಡ, ಏನೇ ಕಷ್ಟ ಬಂದ ಏನೇ ಹಿಡ್ಕೊಂಡ್ರೆ ಮಾಡು ನೀವು ನಿಂತ್ಕೊಂಡು ಮಾಡು ಅಂತ ಹೇಳ್ತಾರೆ. ಎಲ್ಲ ಸಪೋರ್ಟ್ ಮಾಡ್ತಾನೆ. ಖುಷಿ ಇತ್ತು ಮೇಡಮ್. ಅದು ಶೂಟಿಂಗ್ ಅಣ್ಣ 1-2 ಸಲ ಬಂದ ಅಷ್ಟೇನೆ. ಆಮೇಲೆ ಕ್ಲಾಪ್ ಮಾಡಿದ ಅಣ್ಣನ ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಆಮೇಲೆ ಸಿನಿಮಾ ನೋಡಿಸಿದಾಗ ಚೆನ್ನಾಗಿ ಬಂದಿದೆ ಎಲ್ಲ ಹೇಳಿದ್ರು, ಖುಷಿ ಆಯ್ತು. 31ನೇ ತಾರೀಕು ಈ ಚಿತ್ರ ಅನೇಕ ಚಿತ್ರಮಂದಿರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಆಗುತ್ತೆ. ಈ ಚಿತ್ರ ಶತದಿನೋತ್ಸವವನ್ನು ಆಚರಿಸಲಿ. ಈ ಚಿತ್ರದ ಮೂಲಕ ರಣಧೀರು ಮತ್ತು ಅವರ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಈ ಮೂಲಕ ಇನ್ನೂ ಹಲವಾರು ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ. ತಾಯಿ ಬನಶಂಕರಮ್ಮನ ಆಶೀರ್ವಾದ ಎಲ್ಲ ಅವ್ರಿಗಿದೆ. ಹಾಗಾಗಿ ಸದಾಕಾಲ ನಾವ್ಯಾರು ಅವರಿಗೆ ಆತ್ಮೀಯರಾಗಿದ್ದೀವೋ ನಾವೆಲ್ಲ ಕಾಲದಲ್ಲೂ ಕಷ್ಟದಲ್ಲೂ ಸುಖದಲ್ಲೂ ಅವ್ರ ಜೊತೆಯಲ್ಲಿ ಇರ್ತೀವಿ. ಅವರ ಬೆನ್ನೆಲುಬಾಗಿರ್ತೀವಿ. ಅವ್ರಿಗೆ ನಾವು ಶಕ್ತಿಯಾಗಿರ್ತೀವಿ. ಚಿತ್ರ ನನಗೆ ತಿಳಿದ ಮಟ್ಟಿಗೆ ಒಬ್ಬ ಒಳ್ಳೆಯ ಕಲಾವಿದನಾಗಿ, ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ತಾನೇ ನಿರ್ಮಾಣ ಮಾಡಿರೋದ್ರಿಂದ ತುಂಬ ಹೆಜ್ಜೆಗೂ ಜವಾಬ್ದಾರಿಯಿಂದ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನನಗೆ ಅನಿಸಿದೆ. ಹಾಗಾಗಿ ಅವರು ಈ ಚಿತ್ರ ಯಶಸ್ಸನ್ನು ಕಾಣುತ್ತೆ ಅಂತೇಳಿ ನಾನು ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ.